ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ. ಮೊದಲು ಬಂದ್ಬಿಟ್ಟು ಗಾಡಿನ 15 ನಿಮಿಷದಲ್ಲಿ ಚಾರ್ಜ್ ಮಾಡ್ಕೊಂಡು ನಾನು ಡ್ಯೂಟಿ ಮೇಲೆ ಹೊರಟೆ. ಹೋಗುವಾಗ ಒಂದು ಪ್ಯಾಸೆಂಜರ್ ಕೈ ಅಡ್ಡ ಹಾಕಿದ್ರು. 100 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಪ್ಯಾಸೆಂಜರ್ 120 ರೂಪಾಯಿ ಕೊಡ್ತೀನಿ ಅಂತ ಇದ್ರು. ಬನ್ನಿ. ಶಿವಾಜಿನಗರ 12 ಕಿಲೋಮೀಟರ್ 200 100 120 is not possible. It's a 12 kilometer, 15 rupees per kilometer. So 180 rupees. 130. No. Sorry. ನನ್ನ ಗಾಡಿದು ಮೀಟರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮೀಟರ್ ಹಾಕಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಅಷ್ಟು ಲೆಕ್ಕ ಹೇಳಿದೆ. ಬಟ್ ಪ್ಯಾಸೆಂಜರ್ ಆಮೇಲೆ 120 ರೂಪಾಯಿಗೆ ಬರ್ತೀನಿ ಅಂತಂದ್ರು. ಆಯ್ತು ಅಂತ ಕರ್ಕೊಂಡೋಗಿ ಶಿವಾಜಿನಗರಕ್ಕೆ ಡ್ರಾಪ್ ಮಾಡಿದೆ. ಶಿವಾಜಿನಗರದಲ್ಲೇ ಡ್ಯೂಟಿ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ಮನೆಯಿಂದ ಫೋನ್ ಬಂತು. ಸೀದಾ ಮನೆಗೆ ಬಂದು ನೋಡಿದ್ರೆ ಮನೆ ಸಾರಿಸ್ತಾ ಇದ್ರು. ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಮನೇಲೆ ಕೂತ್ಕೊಂಡ್ಬಿಟ್ಟೆ. ಇವತ್ತು ಡ್ಯೂಟಿ ಮಾಡಕ್ಕಂಕರು ಆಗ್ಲಿಲ್ಲ. ಮತ್ತೆ ಅಲ್ಲಿಂದ ನಮ್ಮ ಸಾಹೇಬ್ರನ್ನ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲೊಂದು ಕೋತಿ ಇದೆ. ಇಲ್ಲಿ ನಮ್ದು ಕೋತಿ ಇದೆ ನೋಡಿ. ಇದು ನಮ್ಮ ಕೋತಿ. ಹೋಗ್ತೀಯ ಅದ್ರ ಜೊತೆ? ಹೋಗ್ತೀಯಾ ಅಯಾನ್ ಅದ್ರ ಜೊತೆ ಹೋಗ್ತೀಯಾ? ಸಾಹೇಬ್ರು ಹೋಗ್ತೀರಾ? ಹೋಗ್ಬಿಡಿ ಅದ್ರ ಜೊತೆ. ಹಾಗೆ ಹೆಂಗೋ ಮನೇಲೇ ಇದ್ನಲ್ವಾ. ನಮ್ಮ ಗಾಡಿನೂ ಸ್ವಲ್ಪ ಗಲೀಜಾಗಿತ್ತು. ಅದಕ್ಕೆ ಫುಲ್ ಸ್ನಾನ ಮಾಡಿಸಿ ಇಲ್ಲಿ ನೋಡಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೀನಿ. ಮನೆ ಇನ್ನೂ ಕ್ಲೀನ್ ಮಾಡ್ತಾ ಇದ್ದೀವಿ. ಇವತ್ತು ಬರೀ 1-2 ಡ್ಯೂಟಿ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ಸೀದಾ ಮನೆ ಕಡೆ ಬಂದೆ. ಮತ್ತೆ ನಾಳೆ ಬರೋಣ ಡ್ಯೂಟಿ ಮೇಲೆ.